ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ. 1997ರಲ್ಲಿ ಅಸ್ತಿತ್ವಕ್ಕೆ ಬಂದ ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿದ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿ ಹೊಂದಿದೆ. ಈ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸಾಂಬಾರಿನ ಸ್ವಾದ ಹೊಂದಿರುವ ಘಾಟಿನ ಘನವಾದ ಮೆಣಸಿನಕಾಯಿಯ ವ್ಯಾಪಾರ ಕೇಂದ್ರ ಬಿಂದು ಎಂದೇ ಪ್ರಸಿದ್ಧಿ. ಬ್ಯಾಡಗಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕದರಮಂಡಲಗಿ ಪ್ರಸಿದ್ಧ ಹನುಮಾನ್ ಕ್ಷೇತ್ರಗಳಲ್ಲಿ ಒಂದು. ಆಂಜನೇಯನು ಚಿಕ್ಕವನಿದ್ದಾಗ ಅದೀಗ ತಾನೇ ಉದಯಿಸಿದ ಸೂರ್ಯನನ್ನು ಹಣ್ಣೆಂದು ಬಗೆದು ಭೂಮಿಯಿಂದ ರವಿಮಂಡಲಕ್ಕೆ ಜಿಗಿದು ಅದಕ್ಕೆ ಬಾಯಿಟ್ಟನಂತೆ. ಕದಿರ ಎಂದರೆ ಕಿರಣ, ಕದಿರಮಂಡಲ ಕಿರಣಗಳ ಸಮೂಹವುಳ್ಳ ಸೂರ್ಯಮಂಡಲ. ಗ ಎಂದರೆ ಗಮನ ಮಾಡಿದವ ಎಂದರ್ಥ. ಇಂತಹ ಅದ್ಭುತ ಮೂರ್ತಿ ನೆಲೆಸಿದ ಊರಾದ್ದರಿಂದ ಈ ಸ್ಥಳಕ್ಕೆ ಕದರಮಂಡಲಗಿ ಎಂದು ಹೆಸರು ಬಂದಿದೆ ಎನ್ನಲಾಗಿದೆ. ಈ ಕ್ಷೇತ್ರ ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಹೊಂದಿದೆ. ಇಲ್ಲಿಯ ಹನುಮಂತನನ್ನು ಕಾಂತೇಶ ಸ್ವಾಮಿ ಎಂದು ಕರೆಯಲಾಗಿದೆ. ಈ ಮೂರ್ತಿಯನ್ನು ಪಾಂಡವರ ವಂಶಸ್ಥನಾದ ಶ್ರೀ ಜನಮೇಜಯನು ಪ್ರತಿಷ್ಠಾಪಿಸಿದನೆಂದು ಹೇಳಲಾಗುತ್ತದೆ. ಮೂರ್ತಿಯ ವಿಶೇಷವೇನೆಂದರೆ ಮೂರ್ತಿಯ ಕಣ್ಣುಗಳನ್ನು ಸಾಲಿಗ್ರಾಮ ಶಿಲೆಯಿಂದ ರೂಪಿಸಲಾಗಿದೆ. ಐತಿಹಾಸಿಕವಾಗಿ ಸಂತ ಕನಕದಾಸರ ಆರಾಧ್ಯ ದೈವ ಈ ಕಾಂತೇಶ ಸ್ವಾಮಿ. ಕನಕದಾಸರಿಗೆ ಒಮ್ಮೆ ಅನಾರೋಗ್ಯ ಉಂಟಾದಾಗ ಕಾಂತೇಶನ ಸೇವೆಗೈದು ರೋಗವನ್ನು ಕಳೆದುಕೊಂಡರಂತೆ. ನಂತರ ಕೆಲವು ದಿನ ಕಾಂತೇಶನ ಸನ್ನಿಧಿಯಲ್ಲಿದ್ದು ಮೋಹನ ತರಂಗಿಣಿ ಎಂಬ ಕಾವ್ಯವನ್ನು ರಚಿಸಿದರು. ಅದರ ನೆನಪಿಗೋಸ್ಕರ ಮೋಹನ ತರಂಗಿಣಿಯ ತಾಳೇಗರಿಯ ಪ್ರತಿಯೊಂದನ್ನು ದೇವಾಲಯದ ಸಮಿತಿಯವರು ಭದ್ರವಾಗಿ ಕಾಯ್ದಿರಿಸಿದ್ದಾರೆ. ಇಲ್ಲಿ ಸಂತ ಕನಕದಾಸರ ಮೂರ್ತಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಕಾಂತೇಶನ ಮಹಿಮೆಯನ್ನು ನಾಡಿಗೆ ಬಿತ್ತರಿಸಿದ ಕನಕದಾಸರ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 13ರಂದು ಇಲ್ಲಿ ಕನಕೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಕನಕೋತ್ಸವ ವಿಶೇಷವಾಗಿ ಬೆಂಗಳೂರು ದೂರದರ್ಶನ ಕೇಂದ್ರ, ಆಕಾಶವಾಣಿ ಧಾರವಾಡ, ಶ್ರೀ ಕಾಂತೇಶ ಸ್ವಾಮಿ ದೇವಸ್ಥಾನ ಹಾಗೂ ಕನಕೋತ್ಸವ ಸಮಿತಿ ಮತ್ತು ವಿಜಯವಾಣಿಯ ಮಾಧ್ಯಮ ಸಹಭಾಗಿತ್ವದಲ್ಲಿ ಚಂದನದ ಜನಪ್ರಿಯ ಕಾರ್ಯಕ್ರಮವಾದ ಮಧುರ ಮಧುರವೀ ಮಂಜುಳಗಾನದ ಭಕ್ತಿ ಗೀತೆಗಳ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಕಾರ್ಯಕ್ರಮದ ಉದ್ದೇಶವಾದ್ದರಿಂದ ಮಾರ್ಚ್ 24ರಂದು ಕಲಾವಿದರ ಆಯ್ಕೆಯನ್ನು ಕದರಮಂಡಲಿಗೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ನಾಡಿನ ಎಲ್ಲೆಡೆಯಿಂದ ಬಂದ ಅಪಾರ ಸಂಖ್ಯೆಯ ಕಲಾಸಕ್ತರು ಇದರಲ್ಲಿ ಪಾಲ್ಗೊಂಡಿದ್ದು ಮಧುರ ಮಧುರವೀ ಮಂಜುಳಗಾನದ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾದ ಕಲಾವಿದರಿಗೆ ಏಪ್ರಿಲ್ 13ರಂದು ಪಕ್ಕವಾದ್ಯಗಳೊಂದಿಗೆ ತರಬೇತಿ ನೀಡಿ ಅಂತಿಮ ಸುತ್ತಿನ ಆಯ್ಕೆಯನ್ನು ಮಾಡಲಾಯಿತು. ಈ ಆಯ್ಕೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಸಿಂಹಪಾಲು ನೀಡಲಾಯಿತು. ಏಪ್ರಿಲ್ 14ರಂದು ಭಾನುವಾರ ಸಂಜೆಯಾಗುತ್ತಿದ್ದಂತೆ ಜನಸಾಗರದ ಪಯಣ ಶ್ರೀ ಕಾಂತೇಶ ಪ್ರೌಢಶಾಲೆಯತ್ತ. ಮಧುರ ಮಧುರವೀ ಮಂಜುಳಗಾನದ ಭಕ್ತಿ ಸುದೆಯನ್ನು ಸವಿಯಲು
ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಗೌರವದಿಂದ ಬರಮಾಡಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಿತ್ರಗೀತೆಗಳಷ್ಟೇ ಜನಪ್ರಿಯವಾದದ್ದು ಅಂತ ಹೇಳಿದ್ರೆ ಒಂದಾನೊಂದು ಕಾಲದಲ್ಲಿ ಬರೀ ಭಕ್ತಿಗೀತೆಗಳ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ ಹಲವಾರು ಭಕ್ತಿಗೀತೆಗಳು, ಗುರು ರಾಘವೇಂದ್ರ ಸಾರ್ವಭೌಮರ ಮೇಲೆ, ಆಂಜನೇಯನ ಮೇಲೆ, ರಾಮನ ಮೇಲೆ ಬಹಳಷ್ಟು ಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಅಂತಹ ಒಂದು ಗೀತೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಈ ನಿನ್ನ ದಿವ್ಯ ರೂಪವೇನು ಅಂತ. ಸಾಮಾನ್ಯವಾಗಿ ಆಂಜನೇಯ ಅಂತ ಹೇಳಿದ್ರೆ ಒಂದು ವೈಭವವಾದ ಮೂರ್ತಿಯ ಕಲ್ಪನೆ ನಮಗೆ ಬರುತ್ತೆ. ಅಂತಹ ಒಂದು ಮೂರ್ತಿಯ ಕಲ್ಪನೆಯನ್ನು ಕುರಿತಾದಂಥ ಈ ಒಂದು ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್. ಆ ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಗಾಯಕ ತುಮಕೂರು ಮಂಜು ಅವರು. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಸುಳಿವ ಮಿಂಚುಗಳೇ ನಗೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ. ಅಂಜನಾತನೆಯ ವೀರಾಂಜನೇಯ ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಆದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಆದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು. ನಿಂತ ರೀತಿಯೋ ತನುವ ಕಾಂತಿಯೋ, ಉರಿವ ಸೂರ್ಯ ಹಣದ ದೀಪದಂತೆ ಕಾಣುದಿರಲು ಹೀಗೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳೆನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದೇ ರಾಮನಾಮವು, ರೋಮ ರೋಮದೇ ರಾಮನಾಮವು. ಶಂಖನಾದ ತಾಳವಾದ್ಯ, ಶಂಖನಾದ ತಾಳವಾದ್ಯ ದಶ ದಿಕ್ಕರು ಮೊಳಗುತ್ತಿರಲು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ನಿನ್ನ ಈ
ಆಕಾರವೇನೋ ನಿನ್ನ ಈ ಆಕಾರವೇನೋ. ಪ್ರಥಮವಾಗಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕ್ಷೇತ್ರದ ಅಧಿದೇವತೆಯಲ್ಲಿ ನಮಸ್ಕರಿಸಿ, ಬಹುಶಃ ಹಾವೇರಿ ಜಿಲ್ಲೆ ಶರಣರ ಸಂತರ ನಾಡು. ಈ ಹಾವೇರಿ ಜಿಲ್ಲೆ ಕನಕದಾಸರಿಗೆ, ಸಂತ ಶಿಶುನಾಳ ಶರೀಫರಿಗೆ, ಸರ್ವಜ್ಞಮೂರ್ತಿಯವರಿಗೆ ಜನ್ಮ ಕೊಟ್ಟಂತಹ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಡೀತಾ ಇರತಕ್ಕಂಥದ್ದು ಭಾಳಷ್ಟು ಸಂತೋಷದ ವಿಚಾರ. ಅದರಲ್ಲೂ ಈ ಕದರು ಮಂಡಲಿಗೆಯಲ್ಲಿ ನಡೀತಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂತಂದರೆ ಬಹುಶಃ 15ನೇ 16ನೇ ಶತಮಾನದಲ್ಲಿ ಕನಕದಾಸರು ಒಂದು ಮಾತುಗಳನ್ನು ಹೇಳ್ತಾರೆ ಸಾಮಾನ್ಯ ಭಕ್ತರಿಗೆ. ನಾವು ಇಡೀ ದೇಶಾದ್ಯಂತ ನಾವು ಸಂಚರಿಸಿ ಆಂಜನೇಯನ ದೇವಸ್ಥಾನವನ್ನು ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ತಿರುಗಿದರೂ ಸಹಿತ ಆಂಜನೇಯನಿಗೆ ಈಶಾಂತನ್ ಸಂಬೋಧನೆ ಮಾಡಿದಂತಹ ಕ್ಷೇತ್ರಗಳು ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಕನಕದಾಸರು 16ನೇ ಶತಮಾನದಲ್ಲಿ ಹೇಳಿರ್ತಕ್ಕಂತಹ ಮಾತು ಏನಂತಂದರೆ, ಹಣ ಇರ್ತಕ್ಕಂತಹ ವ್ಯಕ್ತಿಗಳು ಕಾಶಿಗೆ ಹೋಗ್ತಾರೆ, ಹಣ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳು ನೀವೇನು ಮಾಡಬೇಕು ಅಂತಂದರೆ ಕದರಮಂಡಲಿಗೆಯ ಕಾಂತೇಶ, ಶಿಕಾರಿಪುರದ ಶಾಂತೇಶ, ಭ್ರಾಂತೇಶ, ಸಾತೇನಹಳ್ಳಿ ಶಾಂತೇಶ ಅನ್ನುವಂತಹ ಈ 3 ಕ್ಷೇತ್ರದ ಆಂಜನೇಯನ ದರ್ಶನವನ್ನು ಮಾಡಿ ಕಾಗಿನೆಲೆ ಆದಿಕೇಶವನ್ನು ನೋಡಿದರೆ ಕಾಶಿಗೋದಷ್ಟು ಪುಣ್ಯ ಅನ್ನುವಂತಹ ಸಂದೇಶವನ್ನು ಬಹುಶಃ 16ನೇ ಶತಮಾನದಲ್ಲಿ ಕನಕದಾಸರು ನೀಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ. ಅಂತಹ ಕ್ಷೇತ್ರವಾಗಿರ್ತಕ್ಕಂತಹ ಒಂದು ಈ ಕದರಮಂಡಲಿಗೆಯ ಕಾಂತೇಶ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಭಾಳ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಮಧುರ ಮಧುರವಿ ಮಂಜುಳಾ ಗಾನ ಅನ್ನುವಂತಹ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಬಂದಿರತಕ್ಕಂಥದ್ದನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಕನಕದಾಸರ ಕೀರ್ತನೆಗಳನ್ನು ಸಾಕಷ್ಟು ಕೀರ್ತನಕಾರರು ಭಾಳ ಅದ್ಭುತವಾಗಿ ಆಡಿರ್ತಕ್ಕಂಥದ್ದು. ಅದೇ ನಿಟ್ಟಿಗೆಯಲ್ಲಿ ಕನಕದಾಸರ ಮುಂಡಿಗೆಗಳನ್ನು ಬಿಡಿಸೋದು ಬಹಳ ಕಷ್ಟ ಅನ್ನುವಂಥದ್ದು. ಕನಕದಾಸರ ಮುಂಡಿಗೆಗಳನ್ನು ಯಾರು ಬಿಡಿಸ್ತಾರೋ ಅವರಲ್ಲಿರ್ತಕ್ಕಂತಹ ಮಂಡಿ ನೋವು ಹೋಗುತ್ತೆ ಅನ್ನುವಂಥದ್ದು ಸಾಹಿತಿಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಬಹುಶಃ ಅಂಥ ಮುಂಡಿಗೆಯಲ್ಲಿರ್ತಕ್ಕಂಥ ಒಂದು ಮುಂಡಿಗೆ ಅಂತದ್ದಂದರೆ, ನಾವು ಹಳ್ಳಿ ಜನಗಳು ಭಾಳಷ್ಟು ಜನ ಇಲ್ಲಿ ಕೂತಿದ್ದೀವಿ, ನಗರದಲ್ಲಿರ್ತಕ್ಕಂತಹ ಜನಗಳು ಸಹಿತ ಸಾಕಷ್ಟು ಜನ ಕೂತಿದ್ದೀವಿ. ಬಹುಶಃ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಎಮ್ಮೆ ಕರು ಹಾಕಿದರೆ ಹಳ್ಳಿ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಂದ್ರೆ ಎಮ್ಮೆ ಹೀತು ಅಂತ, ಎಮ್ಮೆ ಹೀತು ಅಂತ. ಅದನ್ನು ಕನಕದಾಸರಿಗೆ ಪಟ್ಟಬದ್ಧಾಸಕ್ತಿಗಳು ಬುದ್ಧಿವಂತರು ಕನಕದಾಸ ವ್ಯಾಸಕೂಟದಲ್ಲಿ ಏನೋ ಭಾಳ ವಿದ್ವತ್ತನ್ನು ಉಪಯೋಗಿಸ್ತಾನಂತೆ, ಮಾಡ್ತಾನಂತೆ, ಇವನ್ನೇನಾದರೂ ಮಾಡಿ ಕೆಣಕಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ವ್ಯಾಸಕೂಟದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕನಕದಾಸನಿಗೆ ತರುಪ್ತಾರೆ, ಅಲ್ಲಿ ನಿಲ್ಲಿಸಿ ಕೇಳ್ತಾರೆ, ಲೋ ಕನಕ ವ್ಯಾಸಕೂಟದಲ್ಲಿ ಏನೋ ಭಾಳ ಕಡ್ದು ಹಬ್ಬಾಗ್ತೀಯಂತೆ, ನಮ್ಮ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಟ್ಟು ಹೋಗು ಅಂತಂದು ಹೇಳ್ತಾರೆ ಅವರು. ಏನು ಪ್ರಶ್ನೆ ಹೇಳಪ್ಪ ಅಂತ ಕೇಳ್ತಾರೆ ಕನಕದಾಸರು. ಆವಾಗ ಅವ್ರು ಕೇಳ್ತಾರೆ, ನೋಡಪ್ಪ ಎಮ್ಮೆ ಹೀತು ಅನ್ನೋದನ್ನ ಸಾಹಿತ್ಯ ರೂಪದಲ್ಲಿ ಹೇಳೋಗು ಅಂತ ಹೇಳಿ. ಬಹುಶಃ ನಮ್ಮಂಥ ವ್ಯಕ್ತಿಗಳಿಗೆ, ಏನಾದರೂ ಸಾಮಾನ್ಯ ವ್ಯಕ್ತಿಗಳಿಗೆ ಆ ಪ್ರಶ್ನೆಯನ್ನು ಕೇಳಿದರೆ ನಾವು ಉತ್ತರ ಕೊಡೋಕೆ ಆಗ್ತಿರ್ಲಿಲ್ಲ. ಆದರೆ ಕನಕದಾಸರಿಗೆ ಅದ್ಭುತವಾದಂಥ ಶಕ್ತಿ ಆ ಕದರಮಂಡಲಿಗೆ ಆಂಜನೇಯ ನೀಡಿದ್ದ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂತಂದರೆ, ಆ ನಿಂತ ಜಾಗದಲ್ಲಿ ಉತ್ತರವನ್ನು ಕೊಡ್ತಾನೆ. ಏನಂತ ಉತ್ತರ ಕೊಡ್ತಾನೆ ಅಂದರೆ, ವಿರಾಟ ನಗರದ ಅರಸನ, ಅರಸಿಯ ಅನುಜನ, ಕತ್ತಲೆಯಲ್ಲಿ ಗುದ್ದಿದವನ, ಅಗ್ರಜನ ಪಿತನ ವಾಹನದ ಹೆಂಡತಿಗೆ ಹೆರಿಗೆಯಾಯಿತೀಗ ಅಂತಂದು ಹೇಳ್ತಾನೆ. ಇದರ ವಿಶ್ಲೇಷಣೆ ಏನಿದೆ ಅಂದರೆ, ವಿರಾಟ ನಗರದ ಅರಸನ, ವಿರಾಟ ರಾಜನ, ಅರಸಿಯ ಅನುಜನ, ಅರಸಿ ಅಂತಂದರೆ ಅವನ ಹೆಂಡತಿ ಸುದೀಕ್ಷಿಣಿ, ಅನುಜ ಅಂತಂದರೆ ಸುದೀಕ್ಷಿಣಿಯ ತಮ್ಮ ಕೀಚಕ, ಕತ್ತಲೆಯಲ್ಲಿ ಗುದ್ದಿದವನ ಅಂದರೆ ಕತ್ತಲೆಯಲ್ಲಿ ಗುದ್ದಿದವನು ಯಾರಂತಂದ್ರೆ ಭೀಮ,
ಕತ್ತಲೆಯಲ್ಲಿ ಗುದ್ದಿದವನ ಅಗ್ರಜನ. ಕತ್ತಲೆಯಲ್ಲಿ ಗುದ್ದಿದವನು ಭೀಮ, ಅವನ ಅಣ್ಣ ಧರ್ಮರಾಯ. ಅಗ್ರಜನ ಪಿತನ, ಧರ್ಮರಾಯನ ತಂದೆ ಯಮ. ಪಿತನ ವಾಹನದ ಹೆಂಡತಿಗೆ, ಯಮಧರ್ಮನ ವಾಹನ ಯಾವುದು? ಕೋಣ. ಕೋಣನ ಹೆಂಡತಿಗೆ ಹೆರಿಗೆಯಾಯಿತೀಗ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಬುದ್ಧಿವಂತ ಜನಗಳಿಗೆ ಉತ್ತರವನ್ನು ನೀಡಿರ್ತಕ್ಕಂಥದ್ದನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಅಂತಹ ಕ್ಷೇತ್ರದಲ್ಲಿ ಮಹೇಶ್ ಜೋಶಿ ಅವರ ಪರಿಶ್ರಮದಿಂದ ಈ ಒಂದು ಹಳ್ಳಿಯಲ್ಲಿ ಈ ಮಧುರ ಮಧುರವಿ ಮಂಜುಳ ಗಾನ ಬಹಳ ಯಶಸ್ವಿ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಇನ್ನು ಜನಸಾಮಾನ್ಯರಿಗೆ ಮುಟ್ಟುವಂತಹ ಕೆಲಸ ಈ ಜೋಶಿಯವರು ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಯಶಸ್ವಿ ಆಗಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಶುಭವನ್ನು ಕೋರಿ ನನ್ನ ಮಾತು ವಿರಾಮಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಹಾಡು ಬರೆದಂಥವರು MS ನಂಜಪ್ಪನವರು ಅಂತೇಳಿ. ಅವರು ಆನೇಕಲ್ನವರು, ಬೆಂಗಳೂರು ಹತ್ರ. ಅವ್ರನ್ನ ಲಾವಣಿ ನಂಜಪ್ಪ ಅಂತ ಕೂಡ ಕರೀತಾ ಇದ್ರು. ಆಮೇಲೆ ಬಹುಶಃ ಈ ಹೆಸರಿಟ್ಕೊಂಡ್ರೆ ಸಿನಿಮಾದಲ್ಲಿ ಯಾರೋ ನನ್ನನ್ನು ಕೇಳಲ್ಲ ಅಂದ್ಕೊಂಡು ಅವ್ರೇನು ಮಾಡಿದ್ರು, ನಂಜು ಕವಿ ಅಂತ ಹೆಸರು ಬದಲಾಯಿಸ್ಕೊಂಡ್ರು. ಆದರೂ ಕೂಡ ಅವ್ರಿಗೆ ಅದೃಷ್ಟ ಒಲಿಲಿಲ್ಲ ಸಿನಿಮಾದಲ್ಲಿ. ಆದರೆ ಅವರು ಬರೆದಂಥ ಹಾಡುಗಳು ಮಾತ್ರ ಇವತ್ತು ಕೂಡ ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಹಾಡುಗಳನ್ನು ನಂಜು ಕವಿಯವರು ಬರೆದಿದ್ದಾರೆ. ಅಂತಹ ಒಂದು ಗೀತೆ ನಾಡಿನ ಭಾಗ್ಯ ಚಿತ್ರದಲ್ಲಿ ಇದೆ. ಇದನ್ನು ಹಾಡಿದ್ದಾರೆ ಡಾಕ್ಟರ್ PB ಶ್ರೀನಿವಾಸ್ ಅವರು, ಸಂಗೀತ R ರತ್ನ. R ನಾಗೇಂದ್ರರಾವ್ ಅವರ ನಿರ್ದೇಶನದಲ್ಲಿ ಬಂದಿದ್ದ ಈ ಚಿತ್ರಕ್ಕೆ RN ಸುದರ್ಶನ್ ಅವರ ಅಭಿನಯಕ್ಕೆ ಈ ಒಂದು ಗೀತೆ ಇದೆ. ಅದೇ ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಗಾಯಕ A ಕಿಶೋರ್. ಶ್ರೀರಾಮದೂತ ಪರಮ ಪುನೀತ ಕರುನಾಡ ಪ್ರೀತ ಶ್ರೀ ಹನುಮಂತ. ಶ್ರೀರಾಮದೂತ ಪರಮ ಪುನೀತ ಕರುನಾಡ ಪ್ರೀತ ಶ್ರೀ ಹನುಮಂತ. ಶ್ರೀರಾಮದೂತ ಪರಮ ಪುನೀತ. ಅಂಜನಾ ದೇವಿಯ ಗರ್ಭದಿ ಜನಿಸಿ, ಅಂಜನಾ ದೇವಿಯ ಗರ್ಭದಿ ಜನಿಸಿ, ಅಂಬರ ಖಾರಿದೆ ರವಿಯನು ಪಿಡಿಯಲ್. ಅಂತಕನಾದೆ ಅಸುರರ ಪಾಲಿಗೆ, ಅಂತಕನಾದೆ ಅಸುರರ ಪಾಲಿಗೆ. ಚಿಂತೆಯ ನೀಗಿಸಿ ಸೀತಾಮಾತೆಗೆ ಲಂಘಿಸಿ ಸಾಗರ ಲಂಕೆಯ ಸೇರಿ ಲಂಕಿಣಿಯನು ಕೊಂದೆ. ಲಕ್ಷ್ಯವಿಲ್ಲದೆ ಅಕ್ಷಯ ಕುವರನ ವಕ್ಷವನೇ ಸಿಗಿದೆ. ರಾಮ ರಾಮ ಶ್ರೀರಾಮ ಎನ್ನುತ್ತ, ರಾಮ ರಾಮ ಶ್ರೀರಾಮ ಎನ್ನುತ್ತ ಅಶೋಕವನಕ್ಕೆ ಧಾವಿಸಿದೆ. ರಾಮ ಮುದ್ರಿಕೆ ಜಾನಕಿ ಗಿದ್ದು ರಾವಣ ಗರ್ವವ ಭಂಗಿಸಿದೆ. ಲಂಕೆಯ ಸುಟ್ಟ ಧೀಮಂತ, ಸಂಜೀವಿನಿ ತಂದ ಬಲವಂತ. ಶ್ರೀರಾಮದೂತ ಪರಮ ಪುನೀತ ಕರುನಾಡ ಪ್ರೀತ ಶ್ರೀ ಹನುಮಂತ. ಶ್ರೀರಾಮದೂತ ಪರಮ ಪುನೀತ. ಜಾತಿ ಮತ್ತು ಈ ವರ್ಣ ಸಂಘರ್ಷ ಏನಿದೆ, ಇದು ಇವತ್ತು ಅತಿಯಾಗಿರ್ಬೋದು ದೇಶದಲ್ಲಿ, ಆದರೆ ಇದು ತಲತಲಾಂತರದಿಂದ ನಡೆದುಕೊಂಡು ಬಂದಂಥದ್ದು. ಕನಕದಾಸರು ವ್ಯಾಸರಾಜರ ಆಶ್ರಮದಲ್ಲಿದ್ದಾಗ ಅವರು ಹೀನ ಕುಲದವರೆಂದು ಅಂತ ಹೇಳಿ ಮೇಲ್ಜಾತಿಯರೆಲ್ಲ ಅವ್ರನ್ನ ಕೀಳಾಗಿ ಕಾಣ್ತಾರೆ. ಆವಾಗ ಅದಕ್ಕೆ ದಾಸರು ಹೇಳ್ತಾರೆ, ಕುಲ ಕುಲ ಕುಲವೆಂದು ಏಕೆ ಹೊಡೆದಾಡ್ತೀರಿ? ನಿಮ್ಮ ನಿಜವಾದ ಕುಲ ಯಾವುದು ಅಂತ ನಿಮಗೆ ಗೊತ್ತಾ? ನೀರಿಗೆ ಅದರ ಕುಲ ಗೊತ್ತಾ? ನೀರಿನ ಗುಳ್ಳೆಯಂತೆ ಅಶಾಶ್ವತವಾದ ಈ ದೇಹ, ಇದರಲ್ಲಿ ಜಾತೀಯತೆ ಯಾಕೆ ತರ್ತೀರಿ ಅಂತ ಹೇಳಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನೋ ಒಂದು ಕೀರ್ತನೆಯನ್ನು ಬರೀತಾರೆ. ಇದನ್ನು ಕೂಡ ಭಕ್ತ ಕನಕದಾಸ ಚಿತ್ರದಲ್ಲಿ ಡಾಕ್ಟರ್ PB ಶ್ರೀನಿವಾಸ್ ಅವರು ಹಾಡಿದ್ದಾರೆ. M ವೆಂಕಟರಾಜ್ ಅವರ ಸಂಗೀತ ನಿರ್ದೇಶನ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಅದೇ ಗೀತೆಯನ್ನು ಈಗ ಸ್ಪಂದನ ಪ್ರಾಥಮಿಕ ಶಾಲೆ ಕದರ ಮಂಡಲಿಗೆಯ ವಿದ್ಯಾರ್ಥಿಗಳು ನಿಮಗೆ ನೃತ್ಯದ ಮೂಲಕ ತೋರಿಸ್ತಾ ಇದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲ
ಕುಲದ ನೆಲೆಯನೇನಾದರೂ ಬಲ್ಲಿರ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಲ್ತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಲ್ತು ಹಿರಿದೇನು, ನೆಟ್ಟಲೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ. ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನೋಜ. ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ. ಚರಣ ಕಮಲವ ಕೀರ್ತಿಸುವನೆ ಕುಲಜ, ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ. ಮಧುರ ಮಧುರವೀ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಆ ಆ ಆತ್ಮೀಯ ವೀಕ್ಷಕರೇ, ಸಂಪೂರ್ಣ ಕನ್ನಡ ವಾಹಿನಿಯಾದಂತಹ ದೂರದರ್ಶನ ಚಂದನದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಮಧುರವಿ ಮಂಜುಳಗಾನ ವಿಶೇಷವಾದದ್ದು. ಈ ಕಾರ್ಯಕ್ರಮಗಳ ಬಗ್ಗೆ
ತಮ್ಮಲ್ಲಿರುವಂತಹ ಅನಿಸಿಕೆಗಳನ್ನು ತಾವು ದಯವಿಟ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಹೊಗಳಿಕೆನೇ ಇರಲಿ, ತೆಗಳಿಕೆನೇ ಇರಲಿ, ಎರಡನ್ನೂ ಸಹಿತ ನಾವು ಬಹಳ ಗೌರವದಿಂದ ಸ್ವೀಕರಿಸ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮ್ಮ ವಿಳಾಸ ಹೆಚ್ಚುವರಿ ಮಹಾನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ dtcbng@yahoo.co.in. ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ.